ಹಾಯ್, ಗುಡ್ ಮಾರ್ನಿಂಗ್. ನಾನೇ ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಶಾಂಘೈ ಹೋಗಿದ್ದೆ. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಲಾಸ್ಟ್ ಡೇ ಅಂದ್ಕೊತೀನಿ ಚೈನಾ. ಅದು ನಾಳೆ ನಾನು ಬ್ಯಾಕ್ ಟು ಇಂಡಿಯಾ. ಸೊ ಈಗ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಲೇಟ್ ಆಗಿಬಿಟ್ಟಿದೆ. ಇನ್ನೊಂದು 5 minutes ಇದೆ, ಬ್ರೇಕ್ಫಾಸ್ಟ್ ಕ್ಲೋಸ್ ಮಾಡಿಬಿಡ್ತಾರೆ ನಮ್ಮ ಹೋಟ್ಲಲ್ಲಿ. ಸೊ ಐ ಆಮ್ ರಶಿಂಗ್ ಟುವರ್ಡ್ಸ್ ಮೈ ಬ್ರೇಕ್ಫಾಸ್ಟ್. ಸೊ ಹಾಲ್ ಸೆಟ್ ರೆಡಿ. ನಾವು ಆ್ಯಕ್ಚುಲಿ ಏನಂದರೆ ಈ ಲಗೇಜ್ ಏನಕ್ಕೆ ಚೆಕ್ ಮಾಡ್ತೇನೆ. ಸಿಕ್ಕಾಪಟ್ಟೆ ಸ್ಯಾಂಪಲ್ಸು ಮತ್ತು ನಮ್ಮದು ಲೇಬಲ್ ಟ್ಯಾಗ್ಸು ಆಕ್ಸೆಸರೀಸ್ ಎಲ್ಲ ಇದರಲ್ಲಿ ತುಂಬ್ಕೊಂಬಿಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ಸತಿ ವೆಯ್ಟ್ ಚೆಕ್ ಮಾಡಿಬಿಟ್ಟು ಏನಾದರೂ ಜಾಗ ಇದೆ ಅಂದರೆ ಪರ್ಸ್ನಲ್ ಶಾಪಿಂಗ್ ಏನಾದರೂ ಮಾಡ್ಬೋದಲ್ಲ ಅಂತ ಒಂದು ಸತಿ ವೆಯ್ಟ್ ಚೆಕ್ ಮಾಡೋಕೆ ಹೋಗ್ತಾಯಿನಿ. ಟುಡೇ ಇಸ್ ಆರ್ ಲಾಸ್ಟ್ ಡೇ ಇನ್ ಚೈನಾ. ಸೊ ವೆಯ್ಟ್ ಮಾಡ್ತಾಯಿರಿ, ಇವತ್ತು ಯಾವ ಮಾರ್ಕೆಟ್ಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡ್ತಾಯಿರಿ. ಸೊ ಟ್ಯಾಕ್ಸಿ ಅವನಿಗೆ ನಾನೇ ಕನ್ಫ್ಯೂಸ್ ಆಗಿ ಇಲ್ಲೇ ಇಳ್ಕೊತೀನಿ ಅಂತ ತಿಳ್ಕೊಂಬಿಟ್ಟೆ. ಅವ್ನು ನೋಡ್ರೆ ಟ್ರಿಪ್ ಎಂಡ್ ಮಾಡಿಬಿಟ್ಟ. ಇವಾಗ ಎಷ್ಟೋ ದೂರ ನಡೆಯೋ ಥರ ಆಗೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ. ಅವನು ಆ ಕಡೆಯಿಂದ ಕರ್ಕೊಂಡು ಹೋಗ್ತಿದ್ದ. ನಾನು ಯಾವುದೋ ಬಿಲ್ಡಿಂಗ್ ನೋಡ್ಬಿಟ್ಟು ಇಲ್ಲೇ ಇಲ್ಲಿ ಸ್ಟಾಪ್ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ನೋಡೋಣ ಇವಾಗ ಎಷ್ಟು ದೂರ ನಡಿಬೇಕಾಗತ್ತೆ ಗೊತ್ತಿಲ್ಲ. ಸೊ ಇದು ಕಂಪ್ಲೀಟ್ ಲೇಡೀಸ್ ಮಾರ್ಕೆಟು. ಸೊ ನಾನು ಹೋಗ್ಬೇಕಾಗಿರೋದೇ ಬೇರೆ, ಬಟ್ ಹಂಗೆ ಬಂದೆ. ಇಲ್ಲಿ ನೋಡಿ ಯಾವ ಥರ ಇದೆ. ಸೊ ಇಲ್ಲಿ ಎಲ್ಲರೂ ಬೈ ಮಿಸ್ಟೇಕಾಗಿ ಇಳ್ಕೊಂಡ್ರು ಏನಾದ್ರು ಯೂಸ್ ಆಗಿಬಿಡುತ್ತೆ. ಏನಾದರೂ ಸಿಗುತ್ತೆ ನೋಡೋಕ್ಕೆ. ಬೈ ಮಿಸ್ಟೇಕಾಗಿ ಇಳ್ಕೊತೀರಾ, ಬಟ್ ಆಲ್ಸೋ ವಿಲ್ ಗೆಟ್ ಸಮಥಿಂಗ್ ಟು ಸಿ. ಸೊ ಟ್ಯಾಕ್ಸಿ ಅವನು ಮಿಸ್ ಆಗಿಬಿಟ್ಟಿದ್ದಕ್ಕೆ ಬೇರೆ ಯಾವುದೋ ಒಂದು ಜಾಗಕ್ಕೆ ಬಂದೆ. ಸೊ ಇದೆಲ್ಲ ಲೇಡೀಸ್ ಸೆಕ್ಷನ್ ಇದೆ. ಸೊ ನಂದು ಇವತ್ತು ಲಾಸ್ಟ್ ಡೇ ಕೆಲಸ ಇರೋದು. ಒಂದೇ ಒಂದು ಸಪ್ಲೈಯರ್ ಹತ್ರ ಹೋಗಿ ಮೀಟ್ ಮಾಡೋ ಥರ ಇತ್ತು. ಸೊ ಅದಕ್ಕೆ ನೋಡೋಣ ಇವ್ರ ಹತ್ರ ಎಲ್ಲ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಬಂದೆ. ಸೊ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಯಾವಾಗಾದರೂ ನಾನು ಲೇಡೀಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಇವಾಗ ಒಂದು ರಫಾಗಿ ಐಡಿಯಾ ಇರಲಿ ಅಂತ ತಿಳ್ಕೊಳಕ್ಕೆ ಬಂದೆ. ನೀವು ಹೌ ಮಚ್? 119 2 piece. 2 piece. Yeah, many color. There's many color. Okay. ಸೊ ನನಗಂತೂ ಏನು ಅರ್ಥನೇ ಆಗ್ತಾಯಿಲ್ಲ ಏನು ಪ್ರೈಸಸ್ ಇರುತ್ತೆ ಅಂತ. ಹಲೋ ನೀವು ಹೌ ಮಚ್? many pieces. Okay. 你找一下吧。ಆ್ಯಕ್ಚುಲಿ ಏನಾಯ್ತಂದರೆ ಆಚೆ ಹೋಗಿ ಗೊತ್ತಾಗ್ತಾ ಇಲ್ಲ. ಹಿಂಗಿಂದ ಒಳಗಡೆ ಬಂದೆ, ಎಲ್ಲಿದೆ ಸ್ಟೆಪ್ಸು, ಆಚೆ ಹೆಂಗೆ ಹೋಗೋದು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟು ಅದೇ ಹುಡುಕ್ತಾ ಇದ್ದೀನಿ. ಸೊ ಹೆಂಗೆ ಅಂದರೆ ಲೇಡೀಸ್ದು ತಲೆ ಬಿಡೋನೇ ಅರ್ಥ ಆಗಲಿಲ್ಲ ನನಗೆ. ಸೊ ಯಾಕೆ ಈ ಥರದ್ದು ಹಿಂಸೆ ಅಂದ್ಬಿಟ್ಟು ನಮ್ಮ ಕಡೆ ನಾವು ಹೋಗೋಣ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಏನೂ ಅರ್ಥ ಆಗ್ತಾಯಿಲ್ಲ. ಅದು ಸೈಜಸ್ ಅರ್ಥ ಆಗ್ತಾಯಿಲ್ಲ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸೊ ಇದು ನಮಗೆ ಸೆಟ್ ಆಗಲ್ಲ ಅನಿಸುತ್ತೆ. ಬಟ್ ಏನು ಮಾಡೋದು, ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕಲ್ಲ. ಸೊ ಇಲ್ಲಿ ಮಾರ್ಕೆಟಲ್ಲೇ ಯಾವ ಥರ ಸರ್ವಿಸ್ ಮಾಡ್ತಾ ಇರ್ತಾರೆ ನೋಡಿ. ಏನು ಬೇಕಾದರೂ ತೊಗೊಬೋದು.是辣椒酱，要那个是手白肉啊，鸡胸肉。ನನಗೆ ಅದೇ ಅರ್ಥ ಆಗಿಲ್ಲ. ನಾನು ಎಷ್ಟು ಮಾರ್ಕೆಟ್ಗೆ ಹೋದೆ, ಎಲ್ಲೂ ನಮ್ಮ ಮೆನ್ಸ್ ಇರೋ ಕಡೆ ಇಷ್ಟೊಂದು ವೆರೈಟಿ ಆಫ್ ಫುಡ್ಡು ಸಿಕ್ಕಲೇ ಇಲ್ಲ. ಅದೇ ಲೇಡೀಸು ಮಾರ್ಕೆಟಲ್ಲಿ ನೋಡಿದ್ರೆ ಈ ಥರ ಫುಡ್ ಸಿಗ್ತಾ ಇದೆ ನೋಡಿ. ಕೈಗೆ ಕಾಲಿಗೆ ಎಲ್ಲ ಕಡೆ ಒಂದೊಂದು ಕಡೆ ಈ ಥರ ವೆರೈಟಿ ಸಿಗ್ತಾ ಇದೆ. ಇವರೇ ಜಾಸ್ತಿ ತಿನ್ನೋದು. ಜಾಸ್ತಿ ತಿಂದು ಹಿಂಗೆ ಸಣ್ಣಗಿರ್ತಾರೆ ಅನ್ನೋದೇ ಅರ್ಥ ಆಯ್ತಲ್ಲ. ಸೊ ಎಷ್ಟು ಜನ ಟೆನ್ಷನ್ ಆಗ್ತಾ ಇದ್ದಾರೆ ಅಂದರೆ, ಅಯ್ಯೋ ಬೆಂಗಳೂರಲ್ಲೆಲ್ಲ 1000ಕ್ಕೆ 5 ಕೊಡ್ತಾವ್ರೆ, 1000ಕ್ಕೆ 10 ಕೊಡ್ತಾ ಇದ್ದಾರೆ ಅಂತ. ಸೊ
ಸೊ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ದೊಡ್ಡ ಮಾರ್ಕೆಟಲ್ಲಿ ಲಕ್ಷಾಂತರ ಅಂಗಡಿಗಳು ಇದೆ. ಸೊ ಇಲ್ಲಿ 1,000 ಕೊಟ್ಟರೆ 1 ಪೀಸು ಕೊಡ್ತಾ ಇಲ್ಲ. ಆ ಥರನೇ ಕೋಟ್ಯಾಂತರ ಪೀಸ್ಗಳು ಸೇಲ್ ಆಗ್ತಾಯಿದೆ. ಬಟ್ ನಮ್ಮ ಕೆಲವೊಬ್ಬೊಬ್ಬರು ಏನಾಗಿದ್ದಾರೆ ಅಂದರೆ ಸುಮ್ಮನೆ ಏನೋ ಬಿಸ್ನೆಸ್ ಹಾಳಾಗೋಗಿದೆ. ಈ ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ, ಹಾಗಂತ ಟೋಟಲ್ ಎಲ್ಲ ಬಿಸ್ನೆಸ್ಸು ಹಾಳಾಗ್ಬಿಟ್ಟಿದೆ ಅಂತಲ್ಲ ಅಲ್ವಾ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಕ್ಲೈಂಟೇಜ್. ಎಲ್ಲರಿಗೂ ಅವ್ರದ್ದೇ ಆದ ಓನ್ ಕ್ಲೈಂಟೇಜಸ್ ಇರ್ತಾರೆ. ಸೊ ಅಲ್ಲಿ 1,000ಕ್ಕೆ 10 ಕೊಡ್ತಾ ಇದ್ದಾರೆ, 1,000ಕ್ಕೆ 20 ಕೊಡ್ತಾ ಇದ್ದಾರೆ ಅಂದರೆ 1,000ಕ್ಕೆ 20 ಯಾರಿಗೆ ಬೇಕೋ ಅವ್ರು ಮಾತ್ರ ತಾನೇ ಅಲ್ಲೇ ಹೋಗಿ ತಗೊತಾರೆ. ಸೊ 10,000 ರೂಪಾಯಿಗೆ ಒಂದು ಬೇಕಾಗಿರೋನು ಅಲ್ಲೇ ಹೋಗ್ತಾವಂತಾನೆ. ಸೊ ಎಲ್ಲ ಥರನೂ ಕಸ್ಟಮರ್ಸ್ ಇರ್ತಾರೆ. ನಿಮ್ಮ ಕಸ್ಟಮರ್ಸ್ ಯಾರು, ನಿಮ್ಮ ಟಾರ್ಗೆಟ್ ಏನು, ಅದ್ರ ಪ್ರಕಾರ ನೀವು ಕೆಲಸ ಮಾಡಿ. ಸೊ 100% ಕೆಲಸ ಆಗುತ್ತೆ. ಮಾರ್ಕೆಟ್ ಸಮ್ಟೈಮ್ಸ್ ಸ್ಲೋ ಇರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರೋಲ್ಲ. ಸೊ ಯಾವುದೋ ಒಂದು ಮಾರ್ಕೆಟಲ್ಲಿ ಬಂದು ತಗ್ಲಾಕೊಂಡೆ. ಇನ್ನೊಂದು ಮಾರ್ಕೆಟಿಗೆ ಹೋಗ್ಬೇಕಾಗಿತ್ತು. ನಾನು ಸ್ವಲ್ಪ ವಾಕ್ ಮಾಡಿ ನೋಡಿ ಇಲ್ಲಿ ಫುಲ್ಲು ಟ್ರಾಫಿಕಲ್ಲಿ ಟ್ರಾಫಿಕ್ ಅಂತೆ ಫುಲ್ ಹೆವಿ ಮಳೇಲಿ ತಗ್ಲಾಕೊಂಡ್ಬಿಟ್ಟಿದ್ದೀನಿ. ಎಲ್ಲೂ ಬೇರೆ ಕಡೆ ಅಲ್ಲಾಡೋಕ್ಕಾಗ್ತಿಲ್ಲ, ಇಷ್ಟು ಜೋರು ಮಳೆ ಬರ್ತಾ ಇದೆ. ಸೊ ಇದೆಲ್ಲ ಇವ್ರದ್ದು ಶಿಪ್ಪಿಂಗ್ ಅಂದರೆ ಕೊರಿಯರ್ಸ್ ಸರ್ವೀಸಸ್ಸು. ಸೊ ಸಣ್ಣ ಪುಟ್ಟ ಕೊರಿಯರ್ ಇದ್ದರೆ ಇಲ್ಲೇ ಮಾಡ್ಬೋದು. ಬಟ್ ಇಲ್ಲಿ ನಮ್ಗೆ ಇವ್ರ ಲ್ಯಾಂಗ್ವೇಜ್ ಅರ್ಥ ಮಾಡಿಸಿ ಇವ್ರಿಗೆ ನಮ್ಮ ಅಡ್ರೆಸ್ ಹೇಳೋಷ್ಟೊತ್ತಿಗೆ ತಲೆ ಕೆಟ್ಟೋಗುತ್ತೆ. ಸುಮ್ಮನೆ ಒಂದು ಟ್ರೈ ಮಾಡೋಣ ಅಂತ ಒಂದೇ ಒಂದು ಪಾರ್ಸಲ್ ಹಾಕಿ ಅಂತ ಚೆಕ್ ಮಾಡಿದೆ. ಯಪ್ಪ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ತಲೆ ಕೆಳಗಾಗೋಯ್ತು. ಯಾಕಂದರೆ ಇಲ್ಲಿರೋರಿಗೆ ತೀರಾ ಅವ್ರಿಗೆ ಟ್ರಾನ್ಸ್ಲೇಟರಲ್ಲಿ ಮಾತಾಡಿದ್ರೂ ಅರ್ಥ ಆಗ್ತಿಲ್ಲ. ಆ ಟ್ರಾನ್ಸ್ಲೇಟ್ರೂ ಆ್ಯಕ್ಚುಲಿ ಏನಾದರೂ ನಾವು ಏನಾದರೂ ಹೇಳಿದ್ರೆ ಇಲ್ಲ ಏನಾದರೂ ಟೈಪ್ ಮಾಡಿದ್ರೆ ಒಂಚೂರು ತಪ್ಪು ಬರುತ್ತೆ. ಸೊ ಟ್ರಾನ್ಸ್ಲೇಟರೂ ಇಲ್ಲಿ ಇವ್ರ ಹತ್ರ ಕಷ್ಟ ಇದೆ. ಯಾವ ಥರ ಹೆವಿ ಮಳೆ ಬರ್ತದೆ ಅಂದರೆ ನಾನು ಪುಟ್ಟ ಈ ಥರ ಸ್ಟೇಟ್ಗಳಲ್ಲಿ ಒಂದು ಮಾರ್ಕೆಟಿಂದ ಒಂದು ಮಾರ್ಕೆಟ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಮಾರ್ಕೆಟಿಂದ ಒಂದು ಮಾರ್ಕೆಟ್ ಹಾಗೆ ಶಿಫ್ಟ್ ಆಗ್ಬಿಡೋದು. ಏನೋ ಸಿಗ್ತಾ ಹಂಗೆ ಮಾತಾಡಿಕೊಂಡು ಇನ್ನೊಂದು ತಗೊಂಡು ಕುಡ್ಕೊಂಬಿಡೋದು. ಈಗ ರೆಡ್ ಬುಲ್ ಥರ ಏನೋ ಇತ್ತು. ಯಾವ್ದಾದ್ರು ನಮ್ಮ ಸಪ್ಲೈಯರ್ ಹತ್ರ ಹೋದ್ರೆ ಕೊಡ್ತಾರೆ. ಬಟ್ ಇದೇನು ಕುಡಿಯೋದಿಂದನೇ ಗೊತ್ತಾಗ್ತಿಲ್ಲ. ಪೈನಾಪಲ್ ಬಿಯರ್ ಡ್ರಿಂಕ್, Pepsi. It's how much? ಸೊ ಈ ಥರ ಮಳೆಯಲ್ಲೂ ಇಲ್ಲಿ ಆ್ಯಕ್ಚುಲಿ ಟೀ ಕಾಫಿ ಸಿಗಲ್ವಲ್ಲ. ಸೊ ನಮಗೆ ಈ ಚೈನೀಸ್ ರೆಡ್ ಬುಲ್ ಹೆಲ್ಪ್ ಕೇಳಿದೆ. ಇವ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ನಮ್ಮ ಸೆಕ್ಯೂರಿಟಿ ಇವನು. ಚೈನಾ ನಮ್ಮ ಈ ಮಾರ್ಕೆಟ್ಗೆ. ಸೊ ಪಕ್ಕದ ಮಾರ್ಕೆಟಿಂದ ಒಂಚೂರು ಹೆಲ್ಪ್ ಮಾಡಿ, ಇಲ್ಲಾಂದ್ರೆ ಈ ಮಳೆ ನಿಲ್ಲ ಅಷ್ಟೊತ್ತಿಗೆ ಈ ಮಾರ್ಕೆಟೇ ಕ್ಲೋಸ್ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸಿಸಿನಿ. ವಾರ್ ಸೊ ನನಗೆ ಟೀ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಹೆಂಗಿದೆ ಟೀ ಅಂತ. ಥ್ಯಾಂಕ್ ಯು ಶಿಶಿನಿ. ಓಕೆ. ಸೊ ಫೈನಲಿ ನನ್ನ ಪರ್ಚೇಸ್ ಎಲ್ಲ ಮುಗಿದಿದೆ. ಸೊ ನಮ್ಮ ಬಜೆಟು ಮೀರ್ಬಿಟ್ಟಿದೆ. ನಾವೇನು ಅಂದ್ಕೊಂಡು ಬಜೆಟಲ್ಲಿ ಬಂದಿದ್ವಿ, ಆ ಬಜೆಟಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜಾಸ್ತಿ ಪರ್ಚೇಸ್ ಆಗೋಗಿದೆ. ಸೊ ಆ್ಯಕ್ಚುಲಿ ನಮಗೆ ಸುಮ್ಮನೆ ಒಂದು ವಿಸಿಟು ಕಿಡ್ಸ್ ಮಾರ್ಕೆಟಿಗೆ ಬಂದಿದ್ದೀನಿ. ನೋಡೋಣ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ. ನೋಡಿ ಇದು ಗರ್ಲ್ಸ್ ಡೆನಿಮ್ಸು ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಟ್ರ್ಯಾಕ್ ಸೂಟ್ಸು, ಸೊ ಜಾಕೆಟ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಕಲೆಕ್ಷನ್ಸ್ ನೋಡಿ ಯಾವ ಥರ ಇದೆ ಅಂತ. ಸೂಪರ್ ಆಗಿದೆ ಕಲೆಕ್ಷನ್ಸು. ನೋಡ್ಯಾರ ಮಾಸ್ಕ್ ಹಿಂಗೆ ಹಾಕೊಂಡ್ಬಿಟ್ಟವಳೆ. ನಮ್ಮ ಸ್ಟೋರ್ಗೆ ಕಿಡ್ಸ್ ಕಲೆಕ್ಷನ್ನ ಸ್ವಲ್ಪ ಸೆಲೆಕ್ಟ್ ಮಾಡ್ತಿದ್ದೆ. ನೋಡಿ ಹೇಗಿದೆ ಇದು, ಕಚ್ಚುತ್ತೆ ಏನೋ ಗೊತ್ತಿಲ್ಲ.
ಹೆಂಗೋ ಕುತ್ಕೊಂಡು. ಸೊ ಇದೆಲ್ಲ ಸ್ವಲ್ಪ ಸೆಲೆಕ್ಟ್ ಮಾಡಿದ್ದೆ ನಾನು. ಸೊ ಈ ಥರ ಸೂಪರಾಗಿರೋ ಕಲೆಕ್ಷನ್ಸ್ ತೊಗೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಚೈನಾಲೇ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ಅವರೆಲ್ಲ ಆರ್ಡರ್ಸ್ ಇದು ಮಾಡ್ತಾಯಿದ್ದಾರೆ. ಇದು ಕಿಡ್ಸ್ಗೆ ಗರ್ಲ್ಸ್ಗೆ ಈ ಸ್ಟೋರಲ್ಲಿ ನಾನು ಅದ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಸಿಕ್ತು ನನಗೆ. ಸೂಪರಾಗಿದೆ ಕಲೆಕ್ಷನ್ಸು. ಸೊ ಇದು ನೋಡಿ, ಇದು ಪಲಾಜೋ ಪ್ಯಾಂಟ್ಸ್ ಜೊತೆ ಟಾಪು. ತುಂಬ ಚೆನ್ನಾಗಿರೋ ಡ್ರೆಸ್ಗಳೆಲ್ಲ ಸಿಕ್ಕಿದೆ. ಸೂಪರಾಗಿದೆ. ಸೊ ಅವಳು ನೋಡಿ ಏನೋ ನೀವು ಗಾಬರಿ ಆಗೋದು ಬೇಡ. ನೋಡಿ ಯಾವ ಥರ ಇದೆ, ಸಕ್ಕತ್ತಾಗಿದೆ ಸಾಕು. ಸೊ ಈ ಸತಿ ನಮ್ಮ ಕಸ್ಟಮರ್ ಇದಕ್ಕೆ ಹೆಂಗೆ ರೆಸ್ಪಾನ್ಸ್ ಕೊಡ್ತಾರೆ ನೋಡಿಬಿಟ್ಟು, ರೆಸ್ಪಾನ್ಸ್ ಯಾವ ಥರ ಕೊಡ್ತಾರೆ ನೋಡಿಬಿಟ್ಟು ನಾನು ರೆಗ್ಯುಲರಾಗಿ ಡೈರೆಕ್ಟ್ ಚೈನಾಯಿಂದನೇ ಸ್ಟಾಕ್ ತರ್ಸೋಣ ಅಂದ್ಕೊತಾ ಇದ್ದೀನಿ. ಸೊ ನೋಡಿ ಯಾವ ಥರ ಇದೆ, ಸೂಪರಾಗಿದೆ ಕಲೆಕ್ಷನ್ಸು. ಸೊ ಮೆಟ್ರೋಲಿ ಹೋಗೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಮೆಟ್ರೋ ಇಸ್ ವೆರಿ ಚೀಪು. ಯಾಕಂದರೆ ನಾನು ಇವಾಗ ಇದೇ ಮಾರ್ಕೆಟ್ಗೆ ನಾನು ಅರೌಂಡ್ 25 ಕೊಟ್ಟು ಬಂದಿದ್ದು ಟ್ಯಾಕ್ಸಿಲಿ. ಸೊ 25 ಅಂದರೆ ಆಲ್ಮೋಸ್ಟ್ ಅರೌಂಡ್ 400 to 500 ರುಪೀಸು. ಸೊ ಮೆಟ್ರೋ ನನಗೆ ಅದೇ ಏನಾಗ್ತಿದೆ ಅಂದರೆ ಓನ್ಲಿ 2 RMB. ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು 25 ರುಪೀಸಲ್ಲಿ ನಾನು ಮತ್ತೆ ಹೋಟೆಲ್ಗೆ ಹೋಗ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಿದೆ. ಮೆಟ್ರೋ ಅಂತೂ ತುಂಬ ಚೆನ್ನಾಗಿದೆ. ಸರಿಯಾಗಿ ಅಶ್ವಾಗ್ಬಿಟ್ಟಿದೆ. ಏನಿಲ್ಲ ಅಂದರೂ ಒಂದು ದಿವಸಕ್ಕೆ ಅರೌಂಡ್ 10,000 to 11,000 ಸ್ಟೆಪ್ಸು ಈಸಿಲಿ ಆಗಿಬಿಡ್ತಾಯಿದೆ. ಒಂದೊಂದು ದಿವಸ 12,000 13,000 ಸ್ಟೆಪ್ಸ್ವರೆಗೂ ಆಗ್ತಾಯಿದೆ. ಮಧ್ಯಾಹ್ನ ಊಟ ಏನು ಮಾಡಿರಲಿಲ್ಲಲ್ಲ, ತುಂಬ ಹಶ್ವಾಗ್ಬಿಟ್ಟಿದೆ. ಏನಾದ್ರು ಕಟ್ ಫ್ರೂಟ್ ಸಿಗುತ್ತಾ ನೋಡ್ತಾ ಇದ್ದೀನಿ. ಇದು ನೋಡಿದ್ರೆ ಎಲ್ಲ ಪ್ಯಾಕಪ್ ಆಗಿಬಿಟ್ಟಿದೆ. ಏನೋ ಇದೆ, ಎಷ್ಟು ಕ್ಯಾಲರಿ ಇದೆ ಎಲ್ಲ ಹಾಕ್ಬಿಟ್ಟಿದೆ. ಬಫಲೋ ಮಿಲ್ಕ್ ಟೋಸ್ಟ್ ಅಂತೆ. ನನಗೆ ಬೇಕು ಆ ಥರ ಸಿಗ್ತಾ ಇಲ್ಲ. ಟ್ರೈ ಮಾಡೋಣ ಏನಾದರೂ ಒಂದು. ಪೈನಾಪಲ್ ಬ್ರೆಡ್, ಓಕೆ ಓಕೆ. ಟೋಸ್ಟ್ ಬೇಡ. ಸೊ ಕಟ್ ಫ್ರೂಟ್ ಥರ ಸಿಗ್ತಾ ಇಲ್ಲ, ಬಟ್ ಏನೇನೋ ಇರ್ತವ್ರು ಇಲ್ಲಿ. ಸೊ ಒಂದೇ ಒಂದು ಪೈನಾಪಲ್ ಬನ್ನೇನೋ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಲ ಹೇಳ್ತಾಯಿದ್ರು ನನಗೆ, ಇವು ಟ್ರೈ ಮೆಟ್ರೋ ಸಿಕ್ಕಾಪಟ್ಟೆ ಚೀಪ್ ಇದೆ. ಮೆಟ್ರೋ ಬಂತು. ಸೊ ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಥರನೇ ಫುಲ್ ಆಗಿಬಿಟ್ಟಿದೆ ಮೆಟ್ರೋ ಆಲ್ಮೋಸ್ಟ್. ಸೊ ಈ ಟೈಮ್ಗೆಲ್ಲ ಕ್ಲೋಸ್ ಅಲ್ಲ ಎಲ್ಲ ಕಡೆಯಿಂದನೂ. ಆದರೆ ಕಂಪ್ಲೀಟಾಗಿ ಯಾವ ಲೆವೆಲಿಗೆ ಮೊಬೈಲಲ್ಲಿ ಇದಾಗಿರ್ತಾರೆ ನೋಡಿ. ಕಂಪ್ಲೀಟು ಹುಡುಗರಿಂದ ಹಿಡಿದು ಎಲ್ಲರೂ ಗೇಮ್ಸು. ಯಾರಾದರೂ ತಲೆ ಎತ್ತಿ ಯಾರನ್ನಾದರೂ ಒಬ್ಬರು ನೋಡ್ತವ್ರ 100% ಮೊಬೈಲ್. ಸೊ ಫೈನಲಿ ರಾಂಗ್ ಆಗಿದೆ. ನಾನು ಆಪೋಸಿಟ್ ಲೈನ್ ತೊಗೊಬೇಕಂತೆ. ಸೊ ಅದಾಗಿದೆ ಆ್ಯಕ್ಚುಲಿ ಮೆಟ್ರೋ. ಕಂಪ್ಲೀಟಾಗಿ ಎಲ್ಲರೂ ಫೋನಲ್ಲಿ ಹೋಗಿದ್ದಾರೆ ನೋಡಿ. ಚೈನೀಸ್ ಅವರು ಫೋನ್ನಲ್ಲೇ ಹುಟ್ಟುಬಿಟ್ಟಿದ್ದಾರೆ. ಒಬ್ಬರು ಸೆಲೆಕ್ಟ್ ಮಾಡಿ ಈ ವಿಷಯದಲ್ಲಿ ನಮ್ಮ ಇಂಡಿಯಾ ಪಾಲ್ಪಟ್ಟರು. ಸೊ ರಷ್ಯನ್ಸ್ ಇದ್ದಾರೆ, ಇವರು ನೋಡಿ ಇವರು. ಸೊ ಇದು ಕಂಪ್ಲೀಟ್ ಸ್ಟ್ಯಾಂಡಿಂಗ್ ಟ್ರೈನ್ ಅನಿಸುತ್ತೆ, ಅದಕ್ಕೆ ಖಾಲಿ ಇದೆ. ಇಲ್ಲಿ ಒಂದು ಸ್ವಲ್ಪ ಸೀಟ್ಸ್ ಇದೆ, ಬಟ್ ಅದನ್ನು ಹ್ಯಾಂಡಿಕ್ಯಾಪ್ಸು. ಸೊ ಯಾರಿಗಾಗಲ್ಲ, ವಯಸ್ಸಾಗಿರೋರು ಅಂತ ಮಾಡಿರೋದು. ಬಟ್ ಯಾರು ಇಲ್ಲ ಅಂತ ಕೂತಿದ್ದಾರೆ. ಕಂಪ್ಲೀಟ್ ನೋಡಿ, ಇಟ್ಸ್ ಎ ಸ್ಟ್ಯಾಂಡಿಂಗ್ ಟ್ರೈನ್. ಸ್ಕೂಲ್ ಬಾಯ್ಸ್ ನೋಡಿ. ಸೊ ಫೈನಲಿ ಮೆಟ್ರೋನ ನಾವು ಸೂಪರಾಗಿ ಜರ್ನಿ ಮುಗಿಸಿದ್ದೀವಿ. ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಯಿತು, ಬಟ್ ಐ ಟುಕ್ ಡಿಫ್ರೆಂಟ್ ವೇ. ಸೊ ನೆಕ್ಸ್ಟ್ ಲೈನ್ ತೊಗೊಂಡೆ, ಸರಿ ಹೋಯಿತು. ಸೊ ಇದು ನೈಟ್ ಮಾರ್ಕೆಟ್ ನೋಡಿ. ಅಂದರೆ ಡೈರೆಕ್ಟ್ ಸೇಲ್ಸ್, ನಮ್ಮ ಕಸ್ಟಮರ್ ಹೋಲ್ಸೇಲ್ ರಿಟೇಲ್.
ಹಲೋ ಹಲೋ ತಿಂದರೆ ಅಷ್ಟೇ ರಾತ್ರಿ ಫುಲ್ ನಿದ್ದೆನೇ ಇರಲ್ಲ ನನಗೆ, ಡೈಜೆಷನ್ನೇ ಆಗಲ್ಲ. ಸೊ ಸೈಕಲಲ್ಲಿ ಹೋಗ್ತಾ ಇದ್ದೀನಿ. ಸೈಕಲ್ ಚೆನ್ನಾಗಿದೆ, ಓಡಾಡೋಕ್ಕೆ ಸೈಕಲ್ ಚೆನ್ನಾಗಿದೆ, ಬಟ್ ವಿಡಿಯೋ ಮಾಡೋಕ್ಕಾಗಲ್ಲ. ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಸೈಕಲ್ ತಗೊಂಡು. ಅಂದರೆ ನನಗೆ ಇವತ್ತೇ ಗೊತ್ತಾಗಿದ್ದು ಈ ಥರ ಸೈಕಲ್ ತೊಗೊಬೋದು ಅಂತ. ಮುಂಚೆ ಗೊತ್ತಿದ್ದರೆ ಮುಂಚೆನೇ ತೊಗೊತಾ ಇದ್ದೆ. ನೈಸ್, ಹ್ಯಾವಿಂಗ್ ಫನ್. ಏನೋ ಬುದ್ಧಿದೆ, ಏನೋ ಬೆಳೆಸ್ದೆ. ಸೈಕಲಲ್ಲಿ ಬಂದು ಮ್ಯಾಂಗೋ ಜ್ಯೂಸ್ ತೊಗೊಂಡು ಡೇ ಎಂಡ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಟು ಬ್ಯಾಂಕ್.